ನಮಸ್ಕಾರ, ನಾನು ಡಾಕ್ಟರ್ ಮಧು, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರ್ಧನ್ ಹಾಸ್ಪಿಟಲ್. ಸೊ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಅಥವಾ ಇರ್ರೆಗ್ಯುಲಾರಿಟೀಸ್ ಅಂತ ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೆ. ಸೊ ಅದ್ರ ಪ್ರಕಾರ ಈಗ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್, ಇರ್ರೆಗ್ಯುಲಾರಿಟೀಸ್ ಏನು ಹೇಳಿದೆ, ಅದು ಡಿಫ್ರೆಂಟ್ ಕ್ರೈಟೇರಿಯಾಸ್ನ ನಾವು ಡಿವೈಡ್ ಮಾಡಿದ್ವಿ. ಒಂದು ಏಜ್ ರಿಲೇಟೆಡ್, ಏಜ್ ಅಂದರೆ ಒಂದು ಟೀನೇಜ್ ಗ್ರೂಪು, ಒಂದು ರಿಪ್ರೊಡಕ್ಟಿವ್ ಏಜ್ ಗ್ರೂಪು, ಇನ್ನೊಂದು ಪ್ರೀ ಮೆನೋಪಾಸಲ್ ಅಥವಾ ಪೋಸ್ಟ್ ಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಈ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸು ಟೀನೇಜಲ್ಲಿ ಏನೆಲ್ಲ ಕಾರಣಗಳಾಗಿರ್ಬೋದು, ಅದರದ್ದು ಏನೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು ಅಥವಾ ಏನೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ಬೋದು, ಅದರದ್ದು ಟ್ರೀಟ್ಮೆಂಟ್ ಹೇಗಿದೆ ಅನ್ನೋದನ್ನು ನೋಡೋಣ ಫಸ್ಟು. ಸೊ ಫಸ್ಟು ಟೀನೇಜಲ್ಲಿ ಏನಾಗುತ್ತೆ, ಫಸ್ಟ್ ಮೆನಾರ್ಕಿ ಅಟೆಂಡ್ ಆಗಿರಲ್ಲ. ಮೆನಾರ್ಕಿ ಅಂದರೆ ಫಸ್ಟ್ ಮುಟ್ಟು ಅಂತಾರಲ್ವ, ಅದು ಆಗಿರಲ್ಲ. ಸೊ ಸಡನ್ನಾಗಿ ಆಗಬೇಕಂದಾಗ ಏನಾಗುತ್ತೆ, ನಮ್ಮದು ನಾರ್ಮಲಾಗಿ ಬ್ರೈನ್ ಸಿಗ್ನಲ್ಸ್ ಏನು ಮಾಡಬೇಕು, ಅದು ಸಡನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು. ಸೊ ಆ ಆ್ಯಕ್ಟಿವೇಟ್ ಆಗೋಕ್ಕೆ ಏನಾಗುತ್ತೆ, ಸುಮಾರು ವರ್ಷಗಳಾಗುತ್ತೆ. ಸೊ ಸುಮಾರು ವರ್ಷಗಳ ಟೈಮಿಗೆ ಏನಾಗುತ್ತೆ, ಮೆನ್ಸ್ಟ್ರಲ್ ಸೈಕಲ್ಸ್ ಇರ್ರೆಗ್ಯುಲಾರಿಟಿ ಆಗುತ್ತೆ. ಸೊ ಅದಕ್ಕೆ ನಾವು ಕಾಮನಷ್ಟಾಗಿ ಕಾರಣಗಳು ಏನು ಅನ್ಬೋದು ಅಂದರೆ DUB. ಸೊ DUB ಇಸ್ ಮೇನ್ಲಿ ಬಿಕಾಸ್ ಆಫ್ ದಿಸ್ ಹೈಪೋಥಾಲಮೋ-ಪಿಟ್ಯೂಟರಿ ಡಿಸ್ಫಂಕ್ಷನ್ ಅಂತ ಹೇಳ್ಬೋದು. ಸೆಕೆಂಡ್ ಕಾರಣಗಳು ಬಂದಿಟ್ಟು ಹೆಮಟಾಲಜಿಕಲ್, ಅಂದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೇಳ್ಬೋದು, ಅಥವಾ ಬ್ಲೀಡಿಂಗ್ ಡಿಸಾರ್ಡರ್ಸು ಅಥವಾ ಕ್ಲಾಟಿಂಗ್ ಡಿಸಾರ್ಡರ್ಸು ಅಥವಾ ಪ್ಲೇಟ್ಲೆಟ್ ಡಿಸಾರ್ಡರ್ಸು ಅದು ಇರ್ಬೋದು. ಇನ್ನೊಂದು ಬಂದಿಟ್ಟು ಎಂಡೋಕ್ರೈನಲ್ ಡಿಸಾರ್ಡರ್ಸ್, ಲೈಕ್ ಥೈರಾಯ್ಡ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಅಥವಾ ಪ್ರೊಲ್ಯಾಕ್ಟಿನ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ PCOD ಅಂತೀವಿ. PCOD ಅಂದರೆ ಮೊಟ್ಟೆ ಚೀಲಲ್ಲಿ ಸಣ್ಣ ನೀರುಗುಳ್ಳೆಗಳ ಥರ ಆಗಿರುತ್ತೆ, ಅದು ಕಾರಣಗಳಾಗಿರ್ಬೋದು. ಬಹಳ ರೇರಾಗಿ ಪೆಲ್ವಿಕ್ ಪ್ಯಾಥಾಲಜಿ ಅಂತಂದರೆ ಗರ್ಭಾಶಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಟ್ಯೂಬಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು, ಓವರಿಯಲ್ಲಿ ಏನಾದರೂ ತೊಂದರೆ ಆಗಿರೋದು ತುಂಬ ಕಡಿಮೆ ಚಾನ್ಸಸ್ಸು. ಅದು ಬಿಟ್ಟು ಇನ್ನೊಂದು ರೇರಾಗಿ ಕಾಣಿಸ್ಕೊಳ್ಳೋದು ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಬ್ಲೀಡಿಂಗು ಕೂಡ ಆಗ್ಬೋದು. ಸೊ ಈ ಥರ ಟೀನೇಜಲ್ಲಿ ನಮಗೆ ಈ ಥರ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ, ಈ ಥರ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಅಂತ ಬಂದಾಗ ನಾವು ಏನು ವರ್ಕಪ್ ಮಾಡಬೇಕಂದ್ರೆ ಇದೆ ಸೇಮ್ ಅಂಡರ್ಲೈನ್ ಕಾಸ್. ಸೊ ಫಸ್ಟ್ ಥರೋ ಆಗಿ ನಾವು ಬ್ಲಡ್ ಟೆಸ್ಟ್ ಎಲ್ಲ ಚೆಕ್ ಮಾಡ್ತೀವಿ, ಯೂರಿನ್ ಟೆಸ್ಟ್ ಚೆಕ್ ಮಾಡ್ಕೋತೀವಿ, ಮತ್ತು ಎಲ್ಲ ಎಂಡೋಕ್ರೈನ್ ಲೈಕ್ ಥೈರಾಯ್ಡು, ಪ್ರೊಲ್ಯಾಕ್ಟಿನ್ ಎಲ್ಲ ಚೆಕ್ ಮಾಡ್ಕೋತೀವಿ. ಆಮೇಲೆ ನೆಸಸರಿ ಬೇಕಾದರೆ ನಮಗೇನಾದರೂ ಸ್ವಲ್ಪ ಡೌಟು ಅಂತ ಅನಿಸಿದ್ರಾಗೆ ಒಂದು ಸರಿ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ನಾವು ಮಾಡ್ಕೋಬೋದು ಯೂರಿನಲ್ಲಿ. ಆಮೇಲೆ ಲಾಸ್ಟ್ಲಿ ಇನ್ನೊಂದೇನೊಂದು ಅಲ್ಟ್ರಾಸೌಂಡ್ ಮಾಡಿಸ್ಕೋಬೋದು, ಜಸ್ಟ್ ಟು ರೂಲ್ ಔಟ್ ನಮ್ದು ಏನಾದರೂ ಯೂಟ್ರೈನಾಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಗರ್ಭಾಶಯಲ್ಲಿ, ಅಥವಾ ಟ್ಯೂಬ್ನಾಗೆ, ಅಥವಾ ಓವರಿನಾಗೆ, ಅಥವಾ PCODನೂ ಕೂಡ ನಾವು ಡಯಾಗ್ನೋಸ್ ಮಾಡ್ಕೋಬೋದು. ಸೊ ಈ ಥರ ನಮಗೆ ಅಂಡರ್ಲೈನ್ ಒಂದು ಕಾಸ್ ಅಂತ ಗೊತ್ತಾದ ಮೇಲೆ ಏನು ಮಾಡಬೇಕು, ಆ ಕಾಸ್ನ ಟ್ರೀಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಲೈಕ್ ಮೇನ್ಲಿ ಬ್ಲೀಡಿಂಗ್ ಡಿಸಾರ್ಡರ್ಸ್, ಕ್ಲಾಟಿಂಗ್ ಡಿಸಾರ್ಡರ್ಸ್, ಅದು ಏನಂತ ತಿಳ್ಕೊಬೇಕು. ಕಾಸ್ ಏನು ಅಂತ ಕಾಣಿಸ್ಬರ್ಲಾರ್ದಾಗ ಜಸ್ಟ್ ಒಂದು ಐರನ್ ಟ್ಯಾಬ್ಲೆಟ್ಸು, ಅಥವಾ ಬಹಳ ತುಂಬ ಬ್ಲಡ್ ಲಾಸ್ ಆಗಿದೆ ಅಂದ ತಕ್ಷಣ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡ್ಬೋದು. ಇಲ್ಲ ಅಂದರೆ ಅಂಡರ್ಲೈನ್ ಕಾಸ್ ಏನು ಕಾಣಿಸ್ಲಿಲ್ಲ ಅಂದರೆ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ಬೋದು, ಒಂದು 2 to 3 ಮಂತ್ಸ್ ಸೈಕಲ್ ಕೊಟ್ಟು ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ. ಸೊ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ನಮಗೆ ತುಂಬ ಇಂಪಾರ್ಟೆಂಟಾಗಿ ಬ್ಲೀಡಿಂಗ್ ಡಿಸಾರ್ಡರ್ಸ್ನ ನಾವು ಟ್ಯಾಕಲ್ ಮಾಡಬೇಕು ಇದರಲ್ಲಿ. ಸೊ ಇಲ್ಲಿ ಕಾಮನೆಸ್ಟಾಗಿ ಕಾಸ್ ಏನು ಬರ್ಬೋದು ಅಂತಂದರೆ ಯೂಟ್ರೈನ್ ರಿಲೇಟೆಡ್, ಅಂದರೆ ಪೆಲ್ವಿಕ್ ರಿಲೇಟೆಡ್ ಕಾಸಸ್. ಗರ್ಭಾಶಯಲ್ಲಿ ಏನಾದರೂ ಈ ಥರ ಗಡ್ಡೆ, ಫೈಬ್ರಾಯ್ಡ್ ಅಂತಾರೆ, ಅಥವಾ ಅಡಿನೋಮೈಸಿಸ್ ಅಂದರೆ ಮಾಂಸ ಥರ ಬೆಳ್ಕೊಳ್ಳುತ್ತೆ ಗರ್ಭಾಶಯ ಒಳಗಡೆ, ಅಥವಾ ಗರ್ಭಾಶಯ ಒಳಗಡೆ ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಬೆಳ್ಕೊಳ್ಳುತ್ತೆ, ಅಥವಾ ಸರ್ವೈಕಲ್ ಪಾಲಿಪ್ ಇರ್ಬೋದು, ಗರ್ಭಾಶಯ ಬಾಯಲ್ಲಿ ಪಾಲಿಪ್ ಬರ್ಬೋದು, ಅಥವಾ ಟ್ಯೂಬಲ್ ಇನ್ಫೆಕ್ಷನ್ಸ್ ಬರ್ಬೋದು, ಲೈಕ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತಾರೆ, ಅಥವಾ ಓವರಿಯನ್ ರಿಲೇಟೆಡ್ ಕಾಸಸ್ ಲೈಕ್ ಅಂಡಾಶಯ ಚೀಲಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಲೈಕ್ ಎಂಡೋಮೆಟ್ರಿಯೋಸಿಸ್ ಏನಾದರೂ ಇದ್ದರೆ. ಸೊ ಇದೆಲ್ಲ ಕಾಮನೆಸ್ಟ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ನಮಗೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಆಮೇಲೆ ಅದರ್ ಕಾಸಸ್ ಅಂತಂದರೆ ಲೈಕ್ ಈಗ ಹಾರ್ಮೋನ್, ನಾನು ಏನು ಹೇಳಿದ್ನಲ್ಲ ಯಂಗ್ ಏಜ್ ಗ್ರೂಪಲ್ಲಿ ಹಾರ್ಮೋನ್ ರಿಲೇಟೆಡ್ ಲೈಕ್ ಎಂಡೋಕ್ರೈನ್ ರಿಲೇಟೆಡ್ ಲೈಕ್ ಥೈರಾಯ್ಡ್, ಪ್ರೊಲ್ಯಾಕ್ಟಿನು, ಇದು ಕೂಡ ಕಾಣಿಸ್ಕೊಳ್ಬೋದು. ರೇರಾಗಿ ಹೆಮಟಾಲಜಿಕಲ್ ಡಿಸಾರ್ಡರ್ಸ್ ಲೈಕ್ ಬ್ಲೀಡಿಂಗು, ಕ್ಲಾಟಿಂಗ್ ಡಿಸಾರ್ಡರ್ಸ್ ತುಂಬ ಕಡಿಮೆ ಇಲ್ಲಿ ಕಾಣಿಸ್ಕೊಳ್ಳೋದು. ಸೊ ಇವ್ರಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಬರ್ಬೋದು ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಇವ್ರದ್ರಲ್ಲಿ ಏನು ಇನ್ವೆಸ್ಟಿಗೇಷನ್ ವರ್ಕಪ್ ಅಂತಂದರೆ ನಮ್ಗೆ ಮೇನ್ ಬರೋದು ಬ್ಲಡ್ ಟೆಸ್ಟ್ ಬರಬೇಕು, ಯಾಕಂದರೆ HB ಏನಾದರೂ ಕಡಿಮೆ ಇದೆಯಾ ಅನ್ನೋದು ನೋಡಲಿಕ್ಕೆ, ಪ್ಲಸ್ ಯೂರಿನ್ ಟೆಸ್ಟ್ ಮೇನ್ಲಿ ಫಾರ್ ಪ್ರೆಗ್ನೆನ್ಸಿ ಟೆಸ್ಟ್ ನೋಡ್ಕೊಳ್ಳಿಕ್ಕೆ. ಇಲ್ಲಿ ಇಂಪಾರ್ಟೆಂಟಾಗಿ ನಮ್ಗೆ ಏನು ಇನ್ವೆಸ್ಟಿಗೇಷನ್ಸ್ಗೆ ಹೋಗಬೇಕು ಅಂದರೆ ಅಲ್ಟ್ರಾಸೋನೋಗ್ರಫಿ. ಇಲ್ಲಿ ಅಲ್ಟ್ರಾಸೋನೋಗ್ರಫಿಯಲ್ಲಿ ಗರ್ಭಾಶಯಲ್ಲಿ ಅಥವಾ ಟ್ಯೂಬಲ್ಲಿ, ಓವರಿಯಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಇದ್ದರೆ ಕಾಣಿಸ್ಕೊಳ್ಬೋದು. ಸೊ ಇವ್ರದ್ರ ಟ್ರೀಟ್ಮೆಂಟು ಅದರ ರಿಲೇಟೆಡ್ ಲೈಕ್ ಗರ್ಭಾಶಯ ರಿಲೇಟೆಡ್ ಏನಾದರೂ ಗಡ್ಡೆ ಏನಾದರೂ ಇತ್ತಂತಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದು. ಸೊ ಅಥವಾ ಟ್ಯೂಬಲ್ಲಿ ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ, ಓವರಿಯಲ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ಅಂಡರ್ಲೈನ್ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಇದ್ರ ಜೊತೆಗೆ ಏನು ಮಾಡ್ಕೋಬೋದು, ಐರನ್ ಟ್ಯಾಬ್ಲೆಟ್ಸು ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನೋಡ್ಕೊಂಡು ಮಾಡ್ಬೋದು. ಈಗ ಇಂಪಾರ್ಟೆಂಟಾಗಿ ಏನು ಮಾಡ್ಬೋದು, ಟ್ರೀಟ್ಮೆಂಟನ್ನು ಹೇಗೆ ಟ್ಯಾಕಲ್ ಮಾಡ್ಕೊಳ್ಳೋದು. ಸೊ ಈಗ ರೀಸೆಂಟಾಗಿ ಅಡ್ವಾನ್ಸಸ್ ಅಂತಂದರೆ ನಮಗೆ ಲ್ಯಾಪ್ರೋಸ್ಕೋಪಿ ಅಪ್ರೋಚ್ ಇದೆ, ಹಿಸ್ಟ್ರೋಸ್ಕೋಪಿ ಅಪ್ರೋಚ್ ಇದೆ.
ಸೊ ಇಲ್ಲೇನು ಮಾಡ್ಕೋಬೋದು ಅಂತಂದರೆ ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಅಂತಂದರೆ ಏನು ಮಾಡ್ತೀವಿ ನಾವು ಪೇಷಂಟ್ನ ಆಪ್ರೇಷನ್ ಥಿಯೇಟ್ರಲ್ಲಿ ಪೋಸ್ಟ್ ಮಾಡಿ ಮೈಲ್ಡ್ ಸೆಡೇಷನಲ್ಲಿ ನಾವು ಎಂಡೋಮೆಟ್ರಿಯಲ್ ಗರ್ಭಾಶಯ ಲೈನಿಂಗ್ನ ತೆಕ್ಕೊಳ್ತೀವಿ. ಸೊ ಇಲ್ಲಿ ಏನು ಮಾಡ್ಬೋದು ನಾವು ಅಂತಂದರೆ ಹಿಸ್ಟೋಸ್ಕೋಪಿ ಅಂದರೆ ಕ್ಯಾಮ್ರಾ ಒಳಗಡೆ ಹಾಕಿ ಒಳಗಡೆ ಏನಾದರೂ ಪ್ಯಾಥಾಲಜಿ ಲೈಕ್ ಮಾಂಸ ಥರ ಇದೆಯಾ ಅಥವಾ ಗಡ್ಡೆ ಥರ ಇದೆಯಾ ಅಂತ ಡೈರೆಕ್ಟಾಗಿ ನೋಡಿಕೊಂಡು ಅದನ್ನು ತೆಕ್ಕೊಂಡಾದ್ಮೇಲೆ ಏನು ಮಾಡ್ಬೋದು ಅಂತಂದರೆ ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಹೇಳಿದ್ರಲ್ಲ ಅದು ಕೂಡ ನಾವು ಟೆಸ್ಟಿಂಗ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಗರ್ಭಾಶಯಲ್ಲಿ ಏನಾದರೂ ಇದು ಓವರಿಯಲ್ಲಿ ಏನಾದರೂ ತೊಂದರೆ ಇತ್ತಂದಾಗ ನಾವು ಕ್ಯಾಮ್ರಾನ ಮೇಲಿಂದ ಹಾಕ್ಬೋದು, ಅದಕ್ಕೆ ಲ್ಯಾಪ್ರೋಸ್ಕೋಪಿ ಅಪ್ರೋಚ್ ಅಂತಾರೆ. ಸೊ ಲ್ಯಾಪ್ರೋಸ್ಕೋಪಿ ಥ್ರೂ ಕೂಡ ನಾವು ಟ್ಯೂಬ್ ಆಗಲಿ ಅದು ಗಡ್ಡೆ ಆಗಲಿ ಅಂಡಾಶಯಲ್ಲಿ ಏನಾದರೂ ನಮಗೆ ಬ್ಲಡ್ ರಿಲೇಟೆಡ್ ಕ್ಲಾಟ್ ಇದ್ದರೆ ಕೂಡ ಅದನ್ನು ನಾವು ತೆಕ್ಕೋಬೋದು. ಈಗ ನೆಕ್ಸ್ಟ್ ಬರೋದೇನಂತಂದರೆ ಓಲ್ಡ್ ಏಜ್ ಅಥವಾ ಪ್ರೀಮೆನಪೋಸಲ್ ಅಥವಾ ಪೋಸ್ಟ್ ಮೆನಪೋಸಲಲ್ಲಿ. ಇಲ್ಲಿ ಪೋಸ್ಟ್ ಮೆನಪೋಸಲಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಕಾಮನೆಸ್ಟ್ ಆಗಿ ಬರೋದು ಮತ್ತೆ DUB ಬರುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಪೀರಿಯಡ್ಸ್ ಸಡನ್ನಾಗಿ ಸ್ಟಾಪ್ ಆಗೋದಿಲ್ಲ, ಇಲ್ಲೂ ಕೂಡ ಇರ್ರೆಗ್ಯುಲರ್ ಆಗಿ ಸ್ಟಾಪ್ ಆಗುತ್ತೆ. ಅದಕ್ಕೂ ನಾವು DUBನೇ ಕಾಮನೆಸ್ಟಾಗಿ ಕಾರಣ ಹೇಳ್ತೀವಿ. ಏನಂದರೆ ಹೈಪೋಥಾಲಮಿಕ್ ಡಿಸ್ಫಂಕ್ಷನ್ ಅನ್ಬೋದು. ಇಲ್ಲಿ DUB ಇಸ್ ದ ಕಾಮನೆಸ್ಟ್ ಕಾಸ್. ಸೆಕೆಂಡ್ ಇಂಪಾರ್ಟೆಂಟ್ ಕಾಮನೆಸ್ಟ್ ಕಾಸ್ ಏನು ಹೇಳ್ಬೋದು ಅಂದರೆ ಎಲ್ಲ ಕ್ಯಾನ್ಸರ್ ರಿಲೇಟೆಡ್ ಕಾಸಸ್, ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ, ಗರ್ಭಾಶಯ ರಿಲೇಟೆಡ್ ಕಾರ್ಸಿನೋಮಾ ಇರ್ಬೋದು, ಅಥವಾ ಗರ್ಭಾಶಯ ಬಾಯಿ ಅಂತಾರೆ ಲೈಕ್ ಸರ್ವೈಕಲ್ ಕಾರ್ಸಿನೋಮಾ ಇರ್ಬೋದು, ಅಥವಾ ಓವೇರಿಯನ್ ರಿಲೇಟೆಡ್ ಕಾರ್ಸಿನೋಮಾಸ್ ಇರ್ಬೋದು. ಇವ್ರದ್ರಲ್ಲಿ ಇಂಪಾರ್ಟೆಂಟ್ ಏನು ಇನ್ವೆಸ್ಟಿಗೇಷನ್ಸ್ ಹೋಗಬೇಕು ಅಂದರೆ ಹೌದು ಬ್ಲಡ್ ರಿಲೇಟೆಡಲ್ಲಿ ನಾವು HB ಏನಾದರೂ ಕಡಿಮೆ ಇದೆಯಾ ಅನ್ನೋದು ನೋಡಬೇಕು. ಆಮೇಲೆ ಕಿಡ್ನಿ ರಿಲೇಟೆಡ್ ಲಿವರ್ ಫಂಕ್ಷನ್ಸು, ಕಿಡ್ನಿ ಫಂಕ್ಷನ್ಸ್ ಚೆನ್ನಾಗಿದೆಯಾ ಅನ್ನೋದು ನೋಡಬೇಕು. ಅನ್ಕಂಟ್ರೋಲ್ಡ್ ಶುಗರ್ಸು ಅಥವಾ ಅನ್ಕಂಟ್ರೋಲ್ಡ್ BP ಇವೆಲ್ಲ ಕಾರಣಗಳು ಕೂಡ ಆಗ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಏನು ಇನ್ವೆಸ್ಟಿಗೇಷನ್ಸ್ ಹೋಗಬೇಕು ಅಂತಂದರೆ ಇಲ್ಲಿ ಅಲ್ಟ್ರಾಸೌಂಡ್, ನಾವು ಏನಂದರೆ ಅಲ್ಟ್ರಾಸೌಂಡಲ್ಲಿ ಎಂಡೋಮೆಟ್ರಿಯಲ್ ಗರ್ಭಾಶಯ ಲೈನಿಂಗ್ ಚೆನ್ನಾಗಿದೆಯಾ ಅನ್ನೋದನ್ನ ನೋಡಬೇಕು. ಈ ಥರ ಪೇಷಂಟ್ಸ್ಗೆ ನಾವು ಫಸ್ಟ್ ಪೋಸ್ಟ್ ಮಾಡೋದೇ DNC ಅಂತ ಹೇಳ್ಬೋದು. ಸೊ DNCಯಲ್ಲಿ ಏನು ಮಾಡ್ತೀವಿ ನಾವು ಎಂಡೋಮೆಟ್ರಿಯಲ್ ಲೈನಿಂಗ್ನ ತೆಗೆದು ನಾವು ಟೆಸ್ಟಿಗೆ ಕಳಿಸ್ತೀವಿ. ಸೊ ಇಲ್ಲಿ ಟೆಸ್ಟಿಗೆ ಕಳಿಸಿ ಇಂಪಾರ್ಟೆನ್ಸ್ ಏನು ಅಂದರೆ ಮ್ಯಾಲಿಗ್ನೆನ್ಸಿ ಇದೆಯಾ ಇಲ್ಲ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ನಾವು ನೋಡಲಿಕ್ಕೆ. ಟ್ರೀಟ್ಮೆಂಟ್ ಅಪ್ರೋಚು ಹೌದು ಏನು ಅಂಡರ್ಲೈನ್ ಕಾಸ್ ಬರಲಿಲ್ಲ, ಸೊ ಪೇಷಂಟ್ಸ್ ಆರ್ ರೆಡಿ ಫಾರ್ ಫಾಲೋಅಪ್ ಅಂದಾಗ ನಾವು ಜಸ್ಟ್ ಅಲ್ಟ್ರಾಸೌಂಡ್ ಎವ್ರಿ 6 months ನಾವು ಫಾಲೋಅಪ್ ಮಾಡ್ತಾ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡ್ಕೊಂಡು ನೋಡ್ಬೋದು. ಬೈ ಚಾನ್ಸ್ ಪೇಷಂಟ್ ಈಸ್ ನಾಟ್ ರೆಡಿ ಫಾರ್ ಫಾಲೋಅಪ್ ಅಥವಾ ಅಂಡರ್ಲೈನ್ ಏನಾದರೂ ಮ್ಯಾಲಿಗ್ನೆನ್ಸಿ ಆ ಥರ ಬಂದಾಗ ನಾವು ಡೈರೆಕ್ಟಾಗಿ ಅವರಿಗೆ ಹಿಸ್ಟೆಕ್ಟಮಿ ಅಥವಾ ಗರ್ಭಾಶಯ ರಿಮೂವ್ ಮಾಡಿಸ್ಕೊಳ್ಳೋದು ಒಂದು ಆಪ್ಷನ್ ಕೊಡ್ತೀವಿ. ಸೊ ಇದರಲ್ಲಿ ಆಪ್ಷನ್ ಏನು ಅಂತಂದರೆ ಎಗೇನ್ ಸೇಮ್ ಮತ್ತೆ ಬರೋದು ಲ್ಯಾಪ್ರೋಸ್ಕೋಪಿ. ಸೊ ಲ್ಯಾಪ್ರೋಸ್ಕೋಪಿ ಏನಂದರೆ ಮೇಲಿಂದ ಕ್ಯಾಮ್ರಾ ಹಾಕಿ ಡೈರೆಕ್ಟಾಗಿ ನಾವು ಗರ್ಭಾಶಯನ ರಿಮೂವ್ ಮಾಡ್ಬೋದು. ಅಡ್ವಾಂಟೇಜ್ ಏನು ಅಂತಂದರೆ ಓಪನ್ ಅಥವಾ ಲ್ಯಾಪ್ರೋಸ್ಕೋಪಿದ ಅಡ್ವಾಂಟೇಜಸ್ ಏನು ಅಂತಂದರೆ ನಿಮ್ಮದು ಪೋಸ್ಟ್ ಆಪ್ರೇಟಿವ್ ರಿಕವರಿ ತುಂಬ ಫಾಸ್ಟ್ ಆಗಿರುತ್ತೆ. ನೀವು ಮಾಡಿದ್ದು ನೆಕ್ಸ್ಟ್ ಡೇನೇ ನೀವು ಮೊಬಿಲೈಸೇಷನ್ ಆಗ್ಬೋದು, ನಾರ್ಮಲ್ ರುಟೀನ್ ಫುಡ್ ಎಲ್ಲ ತೊಗೋಬೋದು. ಸೊ ನಿಮ್ಮದು ಆಪ್ರೇಷನ್ ಸೈಟಲ್ಲಿ ತುಂಬ ಸ್ಮಾಲ್ ಇನ್ಸಿಷನ್ ಇರುತ್ತೆ, ಪೇನ್ ಆಗೋದಿಲ್ಲ, ಸೊ ಅಷ್ಟು ಡಿಸ್ಕಂಫರ್ಟ್ ಆಗಲ್ಲ. ಸೊ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ವಿಲ್ ಬಿ ತುಂಬ ಕಂಫರ್ಟ್ ಇರುತ್ತೆ ನಿಮಗೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಪ್ಲೀಸ್ ಒಂದ್ಸರಿ ನಮ್ಮ ಹಾಸ್ಪಿಟಲ್ಗೆ ಒಂದ್ಸರಿ ಭೇಟಿ ನೀಡಿ, ಮತ್ತು ನಮ್ಮದು ಚಾನಲ್ಗೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.